ಓಂ ನಮೋ ಹಯಗ್ರೀವಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಹಿಂದಿನಿಂದಲೂ ನಮ್ಮ ಪರಂಪರೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹಾಗೆ ಸನಾತನ ಧರ್ಮದಲ್ಲಿ ನಾವು ಬಹಳ ಹಿಂದೆ ಹೋದಾಗ ಇತ್ತೀಚೆಗೆ ಅದು ಕಡಿಮೆನೂ ಆಗ್ತಾ ಇದೆ. ಬಹಳ ಹಿಂದೆ ಹೋದಾಗ ಒಂದು ಪದ್ಧತಿ ಒಂದು ರೂಢಿ ಇತ್ತು ನಮ್ಮಲ್ಲಿ. ಏನು ರೂಢಿ ಅಂತ ಹೇಳಿದ್ರೆ ನಾವು ಏನೇ ಬರೀಬೇಕಾದರೂ ಅಥವಾ ಮನೆಗೇನಾದರೂ ಸರಕುಗಳು ಅಥವಾ ಏನಾದರೂ ಮನೆಗೆ ಪ್ರಾವಿಷನ್ಸು ಬರೀಬೇಕು ಅಥವಾ ಮನೆಯ ವಿಷಯ ಏನಾದರೂ ಬರ್ಕೋಬೇಕು ಅಥವಾ ನಮ್ಮಲ್ಲಿ ಏನಾದರೂ ಒಂದು ನೋಟ್ ಮಾಡ್ಕೋಬೇಕು, ನಾವು ಏನೇ ಬರೀಬೇಕಾಗಿದ್ದರೂ ಪ್ರಪ್ರಥಮವಾಗಿ ಶ್ರೀಕಾರವನ್ನು ಬರೀತಾ ಇದ್ವಿ ಅಥವಾ ಓಂಕಾರವನ್ನು ಬರೀತಾ ಇದ್ವಿ. ನಾನಂತೂ ಈಗಲೂ ಬರೀತೀನಿ. ಆ ಬರೀತಕ್ಕಂಥದ್ರಿಂದ ನಮಗೇನು ಲಾಭ, ಅದು ಬರೆದ್ರೆ ಒಳ್ಳೆಯದಾಗತ್ತಾ? ಶ್ರೀಕಾರ ಇರ್ಬೋದು, ಓಂಕಾರ ಇರ್ಬೋದು, ಸ್ವಸ್ತಿಕ್ ಇರ್ಬೋದು, ಅದನ್ನು ಏನೋ ಒಂದು ಕೆಲವರು ಶುಭಮ್ ಅಂತ ಬರ್ಕೊಳ್ತಾರೆ. ಈ ರೀತಿ ಬರ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಶುಭ ಆಗುತ್ತೆ. ಅದು ಯಾವ ಭಾಷೆ ಆದರೂ ಆಗ್ಬೋದು. ಭಗವಂತನಿಗೆ ಭಾಷೆ ಇಲ್ಲ, ಭಗವಂತನಿಗೆ ಜಾತಿ ಇಲ್ಲ. ಭಗವಂತನಿಗೆ ಏನು ಇಷ್ಟಪಡ್ತಾನೆ? ಶುದ್ಧವಾದ ಭಕ್ತಿಯನ್ನು ಇಷ್ಟಪಡ್ತಾನೆ, ಒಳ್ಳೆಯ ಮನಸ್ಸನ್ನು ಇಷ್ಟಪಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೌಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತ ಪಹೃತಂ ಅಶ್ನಾಮಿ ಪ್ರಯತಾತ್. ನೀನು ನೀರು ಕೊಡು, ಏನೇ ಒಂದು ಕೊಡು, ನಾನು ತಗೋತೀನಿ ಅಂತಾನೆ. ಹಾಗಾಗಿ ನಾವು ಬರೆಯುವಾಗ ಶ್ರೀಕಾರ, ಓಂಕಾರ, ಸ್ವಸ್ತಿ ಇದು ಬರೆಯೋದ್ರಿಂದ ಎಷ್ಟು ಫಲ ಅಂತೂ ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಇನ್ನು ಓಂಕಾರವನ್ನು ನಾವು ಪ್ರಣವ ಮಂತ್ರ ಅಂತ ಕರಿತೀವಿ. ಓಂಕಾರವನ್ನು ಪ್ರಣವ ಮಂತ್ರ ಅಂತ ಕರಿತೀವಿ. ಜೊತೆಗೇನು ಅಂತ ಹೇಳಿದ್ರೆ, ನಾವು ಓಂಕಾರವನ್ನು ಮೇಲೆ ಬರೆದಾಗ ನಮಗೂ ಭಗವಂತನಿಗೂ ಮಧ್ಯೆ ಅದೇನು ಮಾಡುತ್ತೆ ಅಂದರೆ, ನಮಗೆ ಭಗವಂತನನ್ನು ಎಲ್ಲೋ ಒಂದು ಕೊಂಡಿ ಅದನ್ನು ನಮಗೆ ಅದನ್ನು ಕನೆಕ್ಟ್ ಮಾಡಿಕೊಡುತ್ತೆ. ಹಾಗಾಗಿ ಆ ಓಂಕಾರ ಬರೆದು ಪ್ರಾರಂಭ ಮಾಡಿದ ಕೆಲಸಗಳಾಗ್ಬೋದು, ಎಲ್ಲವೂ ಕೂಡ ಶುಭ ಆಗತ್ತೆ. ಈಗ ಲಗ್ನ ಪತ್ರಿಕೆ ಕೂತ್ಕೊಂಡಾಗ ಕೆಲವರು ಓಂ ಗಂ ಗಣಪತಿಯೇ ಬರೀತಾರೆ, ಅದು ದೊಡ್ಡದಾಗಿ. ನಾವು ನಿತ್ಯವೂ ಬರ್ಕೊಳ್ಬೇಕಾದ್ರೆ ಓಂಕಾರ, ಶ್ರೀಕಾರ. ಓಂಕಾರ ಪ್ರಣವ ಮಂತ್ರ ಅಂತ ಕರಿತೀವಿ. ಓಂ ಇತಿ ಬ್ರಹ್ಮ, ಓಂ ಇತಿ ಸರ್ವಂ ಅಂತಾರೆ. ಯಾಕೆಂದರೆ ಎಲ್ಲ ಕಡೆ ಹೇಳ್ತಾರೆ ಓಂ ಇತಿ ಬ್ರಹ್ಮ, ಓಂ ಅನ್ನೋದು ಬ್ರಹ್ಮ, ಓಂ ಇತಿ ಸರ್ವಂ, ಪ್ರತಿಯೊಂದು ಓಂ. ಹಾಗಾಗಿ ಆ ಓಂಕಾರವನ್ನು ಬರ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಮ್ಮ ವೈಜ್ಞಾನಿಕವಾಗಲೂ ಕೂಡ ಇದು ಪ್ರೂವ್ ಆಗಿದೆ. ಯಾರು ಬರೆಯುವಾಗ ಪ್ರಥಮವಾಗಿ ಓಂಕಾರವನ್ನು ಬರ್ಕೋತಾರೋ ಅವರಿಗೆ ಒತ್ತಡಗಳಿರೋದಿಲ್ಲ, ಮನಸ್ಸು ನಿರ್ಮಲವಾಗಿರುತ್ತೆ. ನಾವು ಬರೆಯೋಕ್ಕೆ ಹೋದಾಗ ನಮ್ಗೆ ಎಷ್ಟೇ ಯಾವುದೇ ಒಂದು ಕಷ್ಟದ ವಿಷಯ ಆಗ್ಬೋದು, ಇನ್ನೊಂದು ಬರ್ಕೊಳ್ಳೋಕೆ ಹೋದಾಗ ಮನಸ್ಸು ಒತ್ತಡಗಳಿಂದ ಕೂಡಿರೋದಿಲ್ಲ. ಹಾಗಾಗಿ ಓಂಕಾರವನ್ನು ಬರ್ಕೊಂಡಾಗ ವೈಜ್ಞಾನಿಕವಾಗೂ ಹೇಳಿದ್ದೀವಿ ನಾವು. ಮಂತ್ರಗಳ ರಾಜ ಏನು ಗಾಯತ್ರಿ ಮಂತ್ರಗಳ ರಾಜ ಅಂತ ಹೇಳಿದ್ರು, ಓಂಕಾರವನ್ನು ಕೂಡ ನಾವು ಮಂತ್ರಗಳ ರಾಜ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತಾ, ಪರಬ್ರಹ್ಮ ಸ್ವರೂಪ ಕೂಡ ಆಗಿರುತ್ತೆ. ಓಂಕಾರದಿಂದಲೇ ವೇದ ಮಂತ್ರ ಪ್ರಾರಂಭ ಆಗೋದು ನೋಡಿ. ವೇದ ಮಂತ್ರಗಳು ಓಂಕಾರದಿಂದಲೇ ಪ್ರಾರಂಭ ಆಗೋದು. ಹಾಗಾಗಿ ಪ್ರತಿ ಮಕ್ಕಳಿಗೂ ಅಷ್ಟೇ, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿರ್ತಾರೆ, ಅವ್ರಿಗೂ ಅಷ್ಟೇ, ಅವ್ರಿಗೆ ಈಗ ಸದ್ಯಕ್ಕೆ ಬರೆಯೋಕ್ಕಾಗಲ್ಲ. ನಾವು ಓಂಕಾರ ಬರೆದು ಅಥವಾ ಶ್ರೀಕಾರ ಬರೆದು ನಾವು ಆ ಮಕ್ಕಳಿಗೆ ಮುಂದೆ ಬರೆಯೋಕ್ಕೆ ಕೊಟ್ಟಿದ್ದೆ ಆದರೆ ಅವರ ಮೈಂಡಲ್ಲಿ ಆ ಬರೆದಂತಹ ಅಥವಾ ಮುಂದೆ ಓದ್ತಕ್ಕಂಥ ಆ ವಿಷಯಗಳು ಯಾವಾಗಲೂ ಗಟ್ಟಿಯಾಗಿ ಮೈಂಡಲ್ಲೇ ಇರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತು, ಪ್ರಾಥಮಿಕ ಶಿಕ್ಷಕರು ಯಾರು ಅಂದರೆ ಪ್ರತಿಯೊಬ್ಬರು ಹೇಳ್ಬಿಡ್ತೀವಿ, ಕಾಲೇಜ್ ಶಿಕ್ಷಕರಿಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಪ್ರಪ್ರಥಮವಾಗಿ ನಮಗೆ ಯಾರು ಪರಿಚಯ ಆಗಿರ್ತಾರೆ, ಪ್ರಥಮವಾಗಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅದೆಲ್ಲವೂ ಹಾಗೆ ಗುರುತ್ತೆ. ಹಾಗಾಗಿ ಇದನ್ನು ಬರೆಯೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಇನ್ನು ಶ್ರೀಕಾರಕ್ಕೆ ಬಂದಾಗ ಅದು ಮಂಗಳ ಸ್ವರೂಪ, ಲಕ್ಷ್ಮಿಯ ಸ್ವರೂಪ, ಸರಸ್ವತಿಯ ಸ್ವರೂಪ, ಶಕ್ತಿಯ ಸ್ವರೂಪ ಕೂಡ ಆಗಿರುತ್ತೆ. ಶ್ರೀಕಾರವನ್ನು ಬರೆದು ನಾವು ಯಾವುದಾದ್ರೂ ಜಯಕ್ಕೆ ಹೋಗಬೇಕು, ಕೆಲಸ ಕಾರ್ಯಗಳಿಗೆ ಹೋಗಬೇಕು, ಉದ್ಯೋಗಕ್ಕೆ ಅಪ್ಲೈ ಮಾಡಬೇಕು, ಚಿಕ್ಕದಾಗಿ ಶ್ರೀಕಾರ ಬರೆದು ಹೋಗಿದ್ದೆ ಆದರೆ ಅದು ಕೂಡ ಒಳ್ಳೆಯದಾಗುತ್ತೆ. ಇನ್ನು ಸ್ವಸ್ತಿಕ್ ಅಂತಕ್ಕಂಥದ್ದು ಮಹಾಗಣಪತಿಯ ಸ್ವರೂಪ ಕೂಡ ಆಗಿರುತ್ತೆ. ಯಾಕೆಂದರೆ ನಾವು ಯಾವಾಗಲೂ ವಿಘ್ನ ವಿನಾಯಕ, ವಿಘ್ನ ನಾಶಕ ಅಂತ ಕೂಡ ಕರಿತೀವಿ. ಹಾಗಾಗಿ ಸ್ವಸ್ತಿಕ್ ಬರೆದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಆ ಸ್ವಸ್ತಿಕಲ್ಲ ಯಾವಾಗಲೂ ಅಷ್ಟೇ 4 ಬಾಹುಗಳಿರುತ್ತೆ. ಪ್ರತಿ ಬಾಹು ಸಹ 90 ಡಿಗ್ರಿಯಲ್ಲಿ ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಶ್ರೀಕಾರ, ಓಂಕಾರ, ಸ್ವಸ್ತಿಕ್ ಬರೆದು ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಏನೋ ಪ್ರಜ್ಞೆ ಕೂಡ ಮೂಡುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.